ಸಾಳ್ವ ನರಸಿಂಗರಾಯ ಮಂತ್ರಿ ಬಂದ್ಬಿಟ್ಟು ಇಲ್ಲಿ ನೋಡ್ತಾನೆ, ಇಲ್ಲಿಂದು ಎಲ್ಲ ಒಂಥರ ವಾತಾವರಣ ಅಬ್ಸರ್ವ್ ಮಾಡ್ತಾನೆ, ಏನಿದೆ ಇಲ್ಲಿ ಟ್ರೆಂಡು ಅಂತ ನೋಡಿದರೆ ಜನಗಳಿಗೆಲ್ಲ ಮಲ್ಲಿನಾಥ ಒಡೆಯರ್ ಸತ್ತಿರೋದು ತುಂಬ ಇಷ್ಟ ಆಗಿರುತ್ತೆ. ಯಾಕೆಂದರೆ ಅವ್ನು ತುಂಬ ಹಿಂಸೆ ಕೊಡ್ತಿರ್ತಾನೆ, ಕ್ರೂರಿ ಆಗಿರ್ತಾನೆ. ಜನಗಳಿಗೆಲ್ಲ ಒಂದೇ ಒತ್ತಾಸೆ, ಆ ಮಲ್ಲಿನಾಥ ಒಡೆಯರ್ನ ಅನ್ಯಾಯ ಮಾಡ್ತಿದ್ದವನ್ನ ಸಾಯಿಸಿದ್ದ ತಿಮ್ಮಣ್ಣ ನಾಯಕನೇ ನಮಗೆ ರಾಜ ಆಗಬೇಕು ಅಂತ ಅವ್ರ ಅಂಡರೇ ಇರುತ್ತೆ, ವಿಜಯನಗರದ ಅಂಡರೇ ಇರುತ್ತೆ. ಅವ್ರು ಅವಾಗ ಕೊನೆಗೆ ಆಗಲಿ ಬಿಡು ಹೋಗ್ಲಿ ಬಿಡು, ಅವನಾದರೂ ಇದು ಮಲ್ಲಿನಾಥ ಒಡೆಯರು ಆ್ಯಕ್ಚುಲಿ ಅವ್ನು ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಕಟ್ತಾ ಇರಲಿಲ್ಲ, ಅಟ್ಲೀಸ್ಟ್ ಇವನ್ನಾದರೂ ಮಾಡಿ ಟ್ಯಾಕ್ಸ್ ಗೀಕ್ಸ್ ಕರೆಕ್ಟಾಗಿ ಕಟ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಇವನಿಗೆ ಕಿಂಗ್ಡಮ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಆವಾಗ ಮತ್ತಿ ತಿಮ್ಮಣ್ಣ ನಾಯಕ ಪ್ರಪ್ರಥಮ ಬಾರಿಗೆ ಇಲ್ಲಿ ಬಂದು ಆಳ್ವಿಕೆ ಶುರು ಮಾಡ್ತಾನೆ. ಅದು ಪಾಳೆಗಾರರ ಪ್ರಪ್ರಥಮ ದೊರೆ ಅವನು. ಸೊ ಅವನು ವೀರತ್ವ ಶೂರತ್ವದಿಂದನೇ ಇಲ್ಲಿ ಕಿಂಗ್ಡಮ್ ಎಸ್ಟಾಬ್ಲಿಷ್ ಆಗಿರೋದು. ಸೊ ಜನಗಳು, ನೀವು ಹೇಳಿದ್ರಿ ಜನಗಳ ಸಪೋರ್ಟ್ ಹೆಂಗೆ ಅಂತ ಹೇಳಿದ್ನಲ್ಲ, ಅವರು ಆ ಕ್ರೂರಿ ಮಲ್ಲಿನಾಥ ಒಡೆಯರ್ಗಿಂತ ಇವನು ಬೆಟರು ಅಂತ ಅವ್ರಿಗೆ ಯಾವಾಗ ಅರ್ಥ ಆಯಿತೋ ಅವಾಗ ಜನಗಳೂ ಆಟೋಮೆಟಿಕ್ಕಾಗಿ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಮತ್ತಿ ತಿಮ್ಮಣ್ಣ ನಾಯಕ ಏನು ಅಂತಂದರೆ ಇಲ್ಲಿ ಆಳ್ವಿಕೆ ಶುರು ಮಾಡಿದ್ಮೇಲೆ ಕೋಟೆನ ನಿಧಾನವಾಗಿ ಬಿಲ್ಡ್ ಮಾಡ್ತಾ ಬರ್ತಾನೆ.